ಅರಹಳ್ಳಿ ಸೊಸೈಟಿ ಅಧ್ಯಕ್ಷರಾಗಿ ಕಣ್ಣೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ನೂರುಲ್ಲಾ ಅವಿರೋಧವಾಗಿ ಆಯ್ಕೆ. ಕೋಲಾರ ನಗರದ ಜಿಲ್ಲಾ ಪಂಚಾಯತ್ ಮುಂಭಾಗವಿರುವ ಅರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾದ ಕಣ್ಣೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ನೂರುಲ್ಲಾ ಅವಿರೋಧ ಆಯ್ಕೆಯಾಗಿರುತ್ತಾರೆ. ನಂತರ ನೂತನ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ನನ್ನ ಗೆಲುವಿಗೆ ಕಾರಣಕರ್ತರಾದ ಮಾಜಿ ಶಾಸಕ ಆರ್. ವರ್ತೂರ್ ಪ್ರಕಾಶ್, ಬೆಗ್ಲಿ ಸೂರ್ಯಪ್ರಕಾಶ್, ಸಿಎಂಆರ್ ಶ್ರೀನಾಥ್ ಮತ್ತು ಸೊಸೈಟಿ ನಿರ್ದೇಶಕರುಗಳಿಗೆ ಚಿರಋಣಿಯಾಗಿರುತ್ತೇನೆ. ಅಧ್ಯಕ್ಷ ಚುಕ್ಕಾಣಿ ಹಿಡಿದಿರುವ ನಾನು ಮುಂದಿನ ದಿನಗಳಲ್ಲಿ ರೈತರಿಗೆ, ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಸಹಕಾರ, ಬೆಂಬಲ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಚುನಾವಣೆ ಅಧಿಕಾರಿಗಳಾಗಿ ಮುಳಬಾಗಿಲು ತಾಲೂಕು ಸಿಡಿಒ ಬಿಆರ್ ಶಿವಶಂಕರ್ ಕಾರ್ಯನಿರ್ವಹಿಸಿದ್ರು. ಸಂಘದ ಸಿಇಒ ಹರೀಶ್ ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆರ್. ವರ್ತೂರು ಪ್ರಕಾಶ್, ಬೆಗ್ಲಿ ಸೂರ್ಯಪ್ರಕಾಶ್, ಸಿಎಂಆರ್ ಶ್ರೀನಾಥ್, ಜಿ. ಅಶ್ವಥ್ ನಾರಾಯಣ, ಸುರೇಶ್, ನಾಗರಾಜ್, ಪುಸ್ತಿ ನಾರಾಯಣಸ್ವಾಮಿ, ಅರಹಳ್ಳಿ ಸೊಸೈಟಿ ನಿರ್ದೇಶಕರುಗಳು, ಮೈತ್ರಿ ಪಕ್ಷದ ಮುಖಂಡರು ಹಾಗೂ ಸೊಸೈಟಿ ಸಿಬ್ಬಂದಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಸಾಹೇಬರಾಗಿರುವ ಹರೀಶ್ ಅಣ್ಣವರು ತುಂಬಾ ಸಹಕಾರ ನೀಡಿ ಈ ಸೊಸೈಟಿಯನ್ನು ಮುಂದೆ ಬರಲು ತುಂಬಾ ಸಹಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಮುಂದಕ್ಕೂ ಅವರು ಇದೇ ಸರ್ಕಾರ ಇದೇ ಒಂದು ಉತ್ತಮವಾದ ನಮಗೆ ಬೆಂಬಲ ನೀಡಬೇಕೆಂದು ನಾವು ಅವ್ರನ್ನ ಬೇಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಇವಾಗ ಅಧ್ಯಕ್ಷರಾಗಿರೋ ಮಂಜಣ್ಣವರೆಗೂ ಈ ಸೊಸೈಟಿಯನ್ನು ಮುಂದಕ್ಕೆ ಒಂದು ಉನ್ನತವಾದ ಕೋಲಾರದಲ್ಲೇ ಒಂದು ಉನ್ನತವಾದ ಸೊಸೈಟಿ ಆಗಲು, ಜಿಲ್ಲೆಯಲ್ಲೇ ಒಂದು ಉನ್ನತವಾದ ಸೊಸೈಟಿ, ಮಾದರಿ ಸೊಸೈಟಿ ಮಾಡಲು ಅವರು ಒಳ್ಳೆ ತೀರ್ಮಾನ ತಗೊಬೇಕೆಂದು ನಮ್ಮೆಲ್ಲರ ಬೇಡಿಕೆ. ಅದೇ ರೀತಿಯಲ್ಲಿ ಇವತ್ತು ಆಯ್ಕೆಯಾಗಿರೋ ಮಂಜಣ್ಣವರು ಒಂದೆರಡು ಮಾತನ್ನು ಮಾತಾಡಬೇಕೆಂದು ನಾವು ಹೇಳ್ತಾ ಇದ್ದೀವಿ. ಅರಹಳ್ಳಿ ಸೊಸೈಟಿಯ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಎಲೆಕ್ಷನ್ ವಿಚಾರವಾಗಿ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ ನನ್ನ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ವರ್ತೂರು ಪ್ರಕಾಶಣ್ಣ, ಬೆಗ್ಲಿ ಸೂರ್ಯಪ್ರಕಾಶಣ್ಣ ಮತ್ತು ಸಿಎಂಆರ್ ಶ್ರೀನಾಥ್ ಅವರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿ ನೂರುಲ್ಲಾ ಅವರಾಗಿದ್ದಾರೆ. ಅದೇ ರೀತಿಯಲ್ಲಿ ಸೊಸೈಟಿಯನ್ನು ರೈತರು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅನುಕೂಲಗಳನ್ನು ನಾನು ಇನ್ನೂ ಉತ್ತಮ ರೀತಿಯಲ್ಲಿ ಆಡಳಿತ ಕೊಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಬದಲಾವಣೆ ಅಂತಂದರೆ ನಾವು ಸಡನ್ನಾಗಿ ಅದನ್ನ ಯಾವ ರೀತಿಯಲ್ಲಿ ಅನ್ನೋದು ಇನ್ನೂ ಇಲ್ಲಿ ವಿಚಾರ ಆಳವಾಗಿ ಹೋಗಿ ಏನಿದೆ, ಯಾವ ಥರ ಸಿಸ್ಟಮ್ ನಡೀತಾ ಇದೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ತದನಂತರದಲ್ಲಿ ಅದಕ್ಕೆ ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಆ ರೀತಿಯಲ್ಲಿ ತಗೊಂಡು ಉತ್ತಮ ಆಡಳಿತ ಕೊಡೋದನ್ನು 100% ಸತ್ಯ. ನಮಸ್ಕಾರ. ಇವತ್ತೇನು ಅರಹಳ್ಳಿ ಸೊಸೈಟಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯುತ್ತೋ ಅದರಲ್ಲಿ ಮಂಜಣ್ಣವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ, ನನಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಆದವರು ಇಲ್ಲೇನು 11 ಜನ ಏನಿದ್ದರು, ಇಲ್ಲಿ ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಉಪಾಧ್ಯಕ್ಷರೇ, ಎಲ್ಲರೂ ಸಮ್ಮತಿಯಿಂದ ಮುಂದೆ ನಡೆಸ್ಕೊಂಡು ಹೋಗಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿ ನಿಂತ್ಕೊಂಡು ಮಾಡಿದ್ದಾರೆ. ಇನ್ನು ಮುಂದೆಯಿಂದ ಬೆಳೆಸ್ಕೊಂಡು ಹೋಗ್ತೀರಿ, ಬೆಳೆಸ್ಕೊಂಡು ಮಾಡ್ತೀರಿ ಅಂತ ಹೇಳಿ ಎಲ್ಲರಿಗೂ ನನ್ನ ಪರವಾಗಿ ಅದನ್ನು ಇಲ್ಲಿ ಎಲ್ಲಕ್ಕಿಂತ ಜಾತಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ಇಲ್ಲಿ ಎಲ್ಲ ಜಾತಿ ಧರ್ಮ ಬೇರೆಗಳಿಗೂ ಎಲ್ರಿಗೂ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಬೆಳಿಬೇಕು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ನಾನು 20 ವರ್ಷ ಸರ್ವೀಸಲ್ಲೂ ಸೇವೆ ಮಾಡಿದ್ದೀನಿ, ಯಾವುದೇ ಎಲ್ಲಿ ನನಗೆ ಗುರುಸಿಲ್ಲ. NDA ಸರ್ಕಾರ ನನಗೆ ಗುರುಸಿಗೆ ಸ್ಥಾನ ತಂದಿಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ NDA ಪಕ್ಷ. ಇದಕ್ಕೆಲ್ಲಕ್ಕೂ ನಾನು ಋಣವಾಗಿರ್ತೀನಿ.